ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ ಕೋರುತ್ತಾ, ಇದೇ ಅಂಬೇಡ್ಕರ್ ವೃತ್ತದಲ್ಲಿ 32ನೇ ವರ್ಷದ ಒಂದು ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಸಂತೋಷದ ಭಾಗಿಗಳಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಂಕರಪ್ಪನವರೇ, ಚೀಫ್ ಆಫೀಸರ್ ಯತೀಶ್ ಅವರೇ, ನಮ್ಮ TSW ತ್ಯಾಗರಾಜರವರೇ, PAPCMS ಅಧ್ಯಕ್ಷರೇ, ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ದಲಿತ ಸಂಘಟನೆಗಳೆಲ್ಲ ಗೌರವಾನ್ವಿತ ಮುಖಂಡರುಗಳೇ, ಹಾಗೂ ವಿಶೇಷವಾಗಿ ನಮ್ಮ ಪುಟಾಣಿ ಮಕ್ಕಳೇ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೈಸೂರು ರಸ್ತೆಯ ವೃತ್ತದಲ್ಲಿ ಅವರ ಫೋಟೋಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ನಾವೆಲ್ಲೂ ಕೂಡ ಸಂತೋಷದಲ್ಲಿ ಭಾಗಿಗಳಾಗಿದ್ದೇವೆ. ಈ ದೇಶಕ್ಕೆ ಸಂವಿಧಾನವನ್ನು ನೀಡಿ ಈ ದೇಶ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಇವತ್ತು ನಮ್ಮ ದೇಶ ಇವತ್ತು ಉತ್ತುಂಗಕ್ಕೆ ಏರಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಶಕ್ತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಒಂದು ಆಚರಣೆ ದೇಶದೆಲ್ಲೆಡೆ, ಪ್ರಪಂಚದ ಹಲವಾರು ದೇಶಗಳಲ್ಲೂ ಕೂಡ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿರುವಂಥ ಶುಭ ಸಂದರ್ಭದಲ್ಲಿ ನಾವೆಲ್ಲ ಮುನ್ನಡೆಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದೆ. ನಾವೆಲ್ಲರೂ ಕೂಡ ಶಾಸಕರುಗಳಾಗಿ, ಇವತ್ತು ಪಾರ್ಲಿಮೆಂಟ್ನಲ್ಲಿ ಸಂಸದರುಗಳಾಗಿ ಶಾಸನಗಳನ್ನು ರೂಪಿಸ್ತೇವೆ. ಕಾರ್ಯಾಂಗದ ಅಡಿನಲ್ಲಿ ಅವನ ಅಧಿಕಾರಿಗಳು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಶಾಸಕಾಂಗ, ಕಾರ್ಯಾಂಗ ಒಂದು ಹಳಿ ತಪ್ಪಿದರೆ ಇವತ್ತು ನ್ಯಾಯಾಂಗ ಇವತ್ತು ಸೂಚನೆ ನೀಡಿ ಸರಿದಾರಿನಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಡಕ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಇವತ್ತು ನಮ್ಮ ದೇಶ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಈ ಒಂದು ಇಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದೆ. ಈ ದೇಶ ಇವತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಸಾಲಿನಲ್ಲಿ ಸೇರಿದೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಮಹತ್ವವನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಏಕೆಂದರೆ ಇವತ್ತು ನೋಡಿ, ಇವತ್ತು ಎಲ್ಲ ಅವ್ರು ಹೇಳ್ತಿದ್ದು ಸಾಮಾನ್ಯವಾಗಿ ಧೀರುಭಾಯಿ ಅಂಬಾನಿಯವ್ರಿಗೂ ಒಂದು ಓಟು, ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕರಿಗೂ ಕೂಡ ಒಂದೇ ಓಟು ಎಂಬತಕ್ಕಂಥ ಮಾತನ್ನು ಅರ್ಥಪೂರ್ಣವಾಗಿ ಹೇಳಿದ್ರು. ಯಾಕೆ ನೋಡಿ, ಈ ಓಟಿನ ಮಹತ್ವನ ಇವತ್ತು ಸಂವಿಧಾನದಲ್ಲಿ ಏನು ಶಕ್ತಿ ಕೊಟ್ಟಿದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. 18 ವರ್ಷ ಆದ ನಂತರ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕನ್ನು ನೀಡುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಉದಾಹರಣೆಗೆ ಸಾಮಾನ್ಯವಾಗಿ ಈ ನೇಪಾಳಕ್ಕೆ ಹೊಂದ್ಕೊಂಡಿರ್ತಕ್ಕಂತಹ ಭಾಗದ ರಾಜ್ಯಗಳಲ್ಲಿ 10 ಓಟಿದ್ರು ಕೂಡ ಹೆಗಲ ಮೇಲೆ ತಗೊಂಡೋಗಿ ಕತ್ತೆಗಳ ಮೇಲೆ ಒಂದು ಓಟು ನಾವು ಇದು ಮತಯಂತ್ರಗಳನ್ನ ತೆಗೆದುಕೊಂಡೋಗಿ ಮತಗಳನ್ನು ಹಾಕ್ಸ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಇವತ್ತು ನೋಡಿ, ಬಿ ರಾಚಯ್ಯನವರು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ. ಈ ದೇಶದ ರಾಜ್ಯದಲ್ಲಿ ಗೃಹ ಸಚಿವರಾಗಿ ಹಲವಾರು ಖಾತೆಗಳನ್ನು ನಿರ್ವಹಿಸ್ತಿದ್ದಾರೆ. ಶ್ರೀಯುತ ಕೃಷ್ಣಮೂರ್ತಿಯವರು 18 ವರ್ಷದಿಂದ ಒಂದು ಓಟಲ್ಲಿ ಸೋತರು. ಎಷ್ಟರಲ್ಲಿ? ಒಂದೇ ಓಟಲ್ಲಿ ಅಲ್ವಾ? 18 ವರ್ಷ ಅಂದರೆ 3 ಮತ್ತು ಈಗ 3 ವರ್ಷ ಸೇರಿ 18 ವರ್ಷ ಲೆಕ್ಕ. ಒಂದು ಓಟಲ್ಲಿ ಸೋತರು. ಅವ್ರಿಗೆ 15 ವರ್ಷ ಅವಕಾಶ ಸಿಗಲಿಲ್ಲ. ತಪ್ಪು ತಿಳ್ಕೊಬೇಡಿ. ಇವತ್ತು ಪುನಃ ಆಯ್ಕೆ ನಮ್ಮ ಸ್ನೇಹಿತರು ಅಭಿಮಾನ. ಯಾಕೆಂದರೆ ಒಂದು ಓಟಿನ ಮಾತು ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಕ್ಕಂಥದ್ದು ಒಂದು ಉದಾಹರಣೆನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು PV ನರಸಿಂಹರಾವ್ರವರು ದೇಶಕ್ಕೆ ಪ್ರಧಾನಿಯಾಗಿದ್ದಾಗ ಅವಿಶ್ವಾಸಕ್ಕೆ ಆದಾಗ ಕೇವಲ ನನಗೆ ತಿಳಿದವ್ರಿಗೆ 2 ಓಟಲ್ಲೇನೋ ಆಯಿತು ಅನಿಸುತ್ತೆ. 2 ಓಟು. ಬಹುಶಃ ಅವತ್ತು ದೇವೇಗೌಡರು ಕೂಡ ಅವರ ಪರವಾಗಿ ನಿಂತಹ ಒಂದು ಸಂದರ್ಭನ ನಾನು ನೆನೆಸ್ಕೋಬೇಕಲ್ಲ. ಯಾಕೆಂದರೆ ಯಾವ್ಯಾವ ರೀತಿ ನಮ್ಮ ದೇಶದಲ್ಲಿ ಸಂವಿಧಾನಕ್ಕೆ ದೊಡ್ಡ ಹೆಂಗೆ ಯಾವ ರೀತಿ ಶಕ್ತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರಪಂಚದ ಪಾಪ್ಯುಲೇಷನ್ನು 850 ಕೋಟಿ. ಇವತ್ತು ಇಡೀ ಪ್ರಪಂಚದಲ್ಲಿ ಯಶಸ್ವಿ ಪ್ರಜಾಸತ್ತಾತ್ಮಕ ಒಂದು ರಾಷ್ಟ್ರ ಯಾವುದಾದ್ರು ಈ ಪ್ರಪಂಚದಲ್ಲಿದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಸಂವಿಧಾನ. ಇವತ್ತು ಲಿಖಿತ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಇವತ್ತು 337J ಬಹುಶಃ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಎಷ್ಟು ವರ್ಷಗಳು ತಗುತ್ತೆ. ಯಾವುದೇ ಒಂದು ಅದರಲ್ಲಿರ್ತಕ್ಕಂಥ ಪರಿಚ್ಛೇದಗಳಾಗ್ಬೋದು, ಅಂಶಗಳನ್ನು ಸಣ್ಣ ಪುಟ್ಟ ಮಾರ್ಪಾಡುಗಳು ಮಾಡಬೇಕು ಅಂದರೆ ಸಮಗ್ರವಾದಂಥ ಚರ್ಚೆ ಇದು ರಾಜ್ಯದಲ್ಲಿ, ದೇಶದಲ್ಲಿ ಆಗಬೇಕಾಯ್ತು. ಅಂಥ ಒಂದು ಶಕ್ತಿಯನ್ನು ಸಂವಿಧಾನದ ಮೂಲಕ ನಮಗೆ ನೀಡಿದ್ದಾರೆ. ಇವತ್ತು ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಅಂತ ಒಂದು ಸಂದೇಶವನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಶೋಷಿತರ ಧ್ವನಿಯಾಗಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರದಲ್ಲೇ ದೂರದಲ್ಲಿದ್ದಂಥವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ಬಂದು ಅವರ ಬದುಕನ್ನು ಸೃಷ್ಟಿಸ್ಕೊಳ್ತಕ್ಕಂಥದ್ದಕ್ಕೆ ಶಕ್ತಿ ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ
ಹೇಳಬೇಕಾದ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಇವೆಲ್ಲವಕ್ಕೂ ಕೂಡ ಇವತ್ತು ಈ ಅವಕಾಶಗಳು ಸಂವಿಧಾನದಲ್ಲಿ ನಮಗೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಆಗಿವೆ ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸನ್ಮಾನಿತ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಮಾಳೇನಹಳ್ಳಿಯ ಒಬ್ಬ ರೈತನ ಮಗ ಹೆಸರು ಮಣಿಕಂಠ ಇವತ್ತು ನಮ್ಮ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ನೇಮಕ ಆಯ್ತಾರೆ. ಅಲ್ಲಲ್ಲ, ಈಗ ಆಯ್ಕೆ ಆಗಿದ್ದಾರೆ, ಇನ್ನೊಂದು ತಿಂಗಳಲ್ಲಿ ನೇಮಕ ಆಯ್ತಾರೆ ಎಂದೇ. ಆಯ್ಕೆ ಆಗಿದೆ, ನೇಮಕ ಆದಮೇಲೆ ಅವರಿಗೆಲ್ಲ ಕರೆಯೋಕ್ಕಾಗಲ್ಲ ಅವ್ರನ್ನ. ಈಗ ಆಯ್ಕೆ ಆಗಿರೋದ್ರಿಂದ ಅವ್ರನ್ನ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ಹಾಗೆ ಮಾಡಿದ ಆಮೇಲೆ ತಡಿ ಬರ್ತೀವಿ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗೆ ಅಲ್ಲ, ಜಾತಿ ಧರ್ಮನ ದೂರ ಇಟ್ಟು ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ಭಾವನೆಗಳನ್ನು ಜೀವನದಲ್ಲಿ ರೂಢಿಸ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ನೀಡಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ಅಡಿನಲ್ಲಿ ನಮ್ಮ ಬದುಕನ್ನು, ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದೆ. ನಾವೆಲ್ಲರೂ ಕೂಡ ಶಾಸಕರುಗಳಾಗಿ ಪಾರ್ಲಿಮೆಂಟ್ನಲ್ಲಿ ಸಂಸದರುಗಳಾಗಿ ಶಾಸನಗಳನ್ನು ರೂಪಿಸ್ತೇವೆ. ಕಾರ್ಯಾಂಗದ ಅಡಿನಲ್ಲಿ ಅವನ್ನ ಅಧಿಕಾರಿಗಳು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಶಾಸಕಾಂಗ, ಕಾರ್ಯಾಂಗ ಒಂದು ಹಳಿ ತಪ್ಪಿದರೆ ಇವತ್ತು ನ್ಯಾಯಾಂಗ ಸೂಚನೆ ನೀಡಿ ಸರಿದಾರಿನಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಡಕ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಇವತ್ತು ನಮ್ಮ ದೇಶ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಇಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದೆ. ಈ ದೇಶ ಇವತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಸಾಲಿನಲ್ಲಿ ಸೇರಿದೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಮಹತ್ವವನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಏಕೆಂದರೆ ಇವತ್ತು ಎಲ್ಲ ಅವ್ರು ಹೇಳ್ತಿದ್ದು ಸಾಮಾನ್ಯವಾಗಿ ಧೀರುಭಾಯಿ ಅಂಬಾನಿಯವ್ರಿಗೂ ಒಂದು ಓಟು, ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕರಿಗೂ ಕೂಡ ಒಂದೇ ಓಟು ಎಂಬತಕ್ಕಂಥ ಮಾತನ್ನು ಅರ್ಥಪೂರ್ಣವಾಗಿ ಹೇಳಿದ್ರು. ಯಾಕೆ ನೋಡಿ, ಈ ಓಟಿನ ಮಹತ್ವನ ಇವತ್ತು ಸಂವಿಧಾನದಲ್ಲಿ ಏನು ಶಕ್ತಿ ಕೊಟ್ಟಿದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. 18 ವರ್ಷ ಆದ ನಂತರ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕನ್ನು ನೀಡುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಉದಾಹರಣೆಗೆ ಸಾಮಾನ್ಯವಾಗಿ ಈ ನೇಪಾಳಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಆ ಭಾಗದ ಆ ರಾಜ್ಯಗಳಲ್ಲಿ 10 ಓಟ್ ಇದ್ರೂ ಕೂಡ ಹೆಗಲ ಮೇಲೆ ತಗೊಂಡೋಗಿ ಕತ್ತೆಗಳ ಮೇಲೆ ಒಂದು ಓಟು ನಾವು ಇದು ಮತಯಂತ್ರಗಳನ್ನ ತೆಗೆದುಕೊಂಡೋಗಿ ಮತಗಳನ್ನು ಹಾಕ್ಸ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಇವತ್ತು ನೋಡಿ, ಬಿ ರಾಚಯ್ಯನವರು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ. ಈ ದೇಶದ ರಾಜ್ಯದಲ್ಲಿ ಗೃಹ ಸಚಿವರಾಗಿ ಹಲವಾರು ಖಾತೆಗಳನ್ನು ನಿರ್ವಹಿಸ್ತಿದ್ದರು. ಶ್ರೀಯುತ ಕೃಷ್ಣಮೂರ್ತಿಯವರು 18 ವರ್ಷದಿಂದ ಒಂದು ಓಟಲ್ಲಿ ಸೋತರು. ಎಷ್ಟರಲ್ಲಿ? ಒಂದೇ ಓಟಲ್ಲಿ ಅಲ್ವಾ? 18 ವರ್ಷ ಅಂದರೆ 3 ಮತ್ತು ಈಗ 3 ವರ್ಷ ಸೇರಿ 18 ವರ್ಷ ಲೆಕ್ಕ. ಒಂದು ಓಟಲ್ಲಿ ಸೋತರು. ಅವ್ರಿಗೆ 15 ವರ್ಷ ಅವಕಾಶ ಸಿಗಲಿಲ್ಲ. ತಪ್ಪು ತಿಳ್ಕೊಬೇಡಿ. ಇವತ್ತು ಪುನಃ ಆಯ್ಕೆ ನಮ್ಮ ಸ್ನೇಹಿತರು ಅಭಿಮಾನ. ಏಕೆಂದರೆ ಒಂದು ಓಟಿನ ಮಾತು ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಕ್ಕಂಥದ್ದು ಒಂದು ಉದಾಹರಣೆನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದೆ. ಇವತ್ತು PV ನರಸಿಂಹರಾವ್ರವರು ದೇಶಕ್ಕೆ ಪ್ರಧಾನಿಯಾಗಿದ್ದಾಗ ಅವಿಶ್ವಾಸಕ್ಕೆ ಆದಾಗ ಕೇವಲ ನನಗೆ ತಿಳಿದವ್ರಿಗೆ 2 ಓಟಲ್ಲೇನೋ ಆಯಿತು ಅನಿಸುತ್ತೆ. 2 ಓಟು. ಬಹುಶಃ ಅವತ್ತು ದೇವೇಗೌಡರು ಕೂಡ ಅವರ ಪರವಾಗಿ ನಿಂತಹ ಒಂದು ಸಂದರ್ಭನ ನೆನೆಸ್ಕೋಬೇಕಲ್ಲ. ಯಾಕೆಂದರೆ ಯಾವ್ಯಾವ ರೀತಿ ನಮ್ಮ ದೇಶದಲ್ಲಿ ಸಂವಿಧಾನಕ್ಕೆ ದೊಡ್ಡ ಯಾವ ರೀತಿ ಶಕ್ತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರಪಂಚದ ಪಾಪ್ಯುಲೇಷನ್ನು 850 ಕೋಟಿ. ಇವತ್ತು ಇಡೀ ಪ್ರಪಂಚದಲ್ಲಿ ಯಶಸ್ವಿ ಪ್ರಜಾಸತ್ತಾತ್ಮಕ ಒಂದು ರಾಷ್ಟ್ರ ಯಾವುದಾದ್ರು ಈ ಪ್ರಪಂಚದಲ್ಲಿದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಸಂವಿಧಾನ. ಇವತ್ತು ಲಿಖಿತ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಇವತ್ತು 337J ಬಹುಶಃ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಎಷ್ಟು ವರ್ಷಗಳು ತಗುತ್ತೋ. ಯಾವುದೇ ಒಂದು ಅದರಲ್ಲಿರ್ತಕ್ಕಂಥ ಪರಿಚ್ಛೇದಗಳಾಗ್ಬೋದು, ಅಂಶಗಳನ್ನು ಸಣ್ಣ ಪುಟ್ಟ ಮಾರ್ಪಾಡುಗಳು ಮಾಡಬೇಕು ಅಂದರೆ ಸಮಗ್ರವಾದಂಥ ಚರ್ಚೆ ಇದು ರಾಜ್ಯದಲ್ಲಿ, ದೇಶದಲ್ಲಿ ಆಗಬೇಕಾಯ್ತು. ಅಂಥ ಒಂದು ಶಕ್ತಿಯನ್ನು ಸಂವಿಧಾನದ ಮೂಲಕ ನಮಗೆ ನೀಡಿದ್ದಾರೆ. ಇವತ್ತು ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಅಂತ ಒಂದು ಸಂದೇಶವನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಶೋಷಿತರ ಧ್ವನಿಯಾಗಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರದಲ್ಲೇ ದೂರದಲ್ಲಿದ್ದಂಥವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ಬಂದು ಅವರ ಬದುಕನ್ನು ಸೃಷ್ಟಿಸ್ಕೊಳ್ತಕ್ಕಂಥದ್ದಕ್ಕೆ ಶಕ್ತಿ ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಇವೆಲ್ಲವಕ್ಕೂ ಕೂಡ ಇವತ್ತು ಈ ಅವಕಾಶಗಳು ಸಂವಿಧಾನದಲ್ಲಿ ನಮಗೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಆಗಿವೆ ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ,
ಇವತ್ತು ಸನ್ಮಾನಿತ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಮಾಳೇನಹಳ್ಳಿಯ ಒಬ್ಬ ರೈತನ ಮಗ, ಹೆಸರು ಮಣಿಕಂಠ, ಇವತ್ತು ನಮ್ಮ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ನೇಮಕ ಆಯ್ತಾರೆ. ಅಲ್ಲಲ್ಲ, ಈಗ ಆಯ್ಕೆ ಆಯ್ತಪ್ಪ, ಆಯ್ಕೆ ಆಗಿದ್ದಾರೆ, ಇನ್ನೊಂದು ತಿಂಗಳಲ್ಲಿ ನೇಮಕ ಆಯ್ತಾರೆ ಎಂದೆ. ಯಾಕೆಂದ್ರೆ ಆಯ್ಕೆ ಆಗಿದೆ, ನೇಮಕ ಆದಮೇಲೆ ಅವನಿಗೆಲ್ಲ ಕರೆಯೋಕ್ಕಾಗಲ್ಲ ಅವ್ರನ್ನ. ಈಗ ಆಯ್ಕೆ ಆಗಿರೋದ್ರಿಂದ ಅವ್ರನ್ನ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ಆಗ ಮಾಡಿದ ಆಮೇಲೆ ಮಾಡಿ ತಡಿ ಬರ್ತೀವಿ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗೆ